ಸರ್ವರಿಗೂ ನಮಸ್ಕಾರ. ನಾವು ಶಂಭುಲಿಂಗ ಪೂಜೆಯ 16 ವಾರಗಳ ಪೂಜೆಯನ್ನು ಮುಗಿಸಿ ಈ ದಿವಸ 17ನೇ ವಾರದ ಪೂಜೆಯನ್ನು ಮಾಡಿ ಎಲ್ಲ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ಒಟ್ಟಿಗೆ ಪೂಜೆ ಮಾಡಿ ನದಿಯಲ್ಲಿ ವಿಸರ್ಜನೆ ಮಾಡುವುದು. 16 ವಾರಗಳ ಪೂಜೆ ಮುಗಿದ ನಂತರ 17ನೇ ಸೋಮವಾರದಂದು ಎಲ್ಲ ಲಿಂಗಗಳನ್ನು ಒಟ್ಟಾರೆಯಾಗಿ ಪ್ರತಿಷ್ಠಾಪಿಸಿ ಎಂದಿನಂತೆ ಭಕ್ತಿಪೂರ್ವಕವಾಗಿ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಪೂಜೆ ಮಾಡಬೇಕು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪೂಜೆ ಮುಗಿದ ಬಳಿಕ ನಮಗೆ ಸಾಧ್ಯವಾದಷ್ಟು ಜಂಗಮರುಗಳಿಗೆ ಮತ್ತು ಪೂಜೆಗೆ ಬಂದವರಿಗೆ ಅನ್ನ ಸಂತರ್ಪಣೆ ಮಾಡಬೇಕು. ಇದಾದ ಬಳಿಕ ಲಿಂಗಗಳನ್ನು ಒಂದು ಉತ್ತಮವಾದ ಬಾಕ್ಸ್ನಲ್ಲಿ ಜೋಡಿಸಿಕೊಂಡು ನದಿ ತೀರಕ್ಕೆ ಜಾಗರೂಕತೆಯಿಂದ ತೆಗೆದುಕೊಂಡು ಹೋಗಬೇಕು. ಜಯ ಮಂಗಳಂ. ಜಯ ನಮಃ ಪಾರ್ವತಿ ಪತಿ ಹರ 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 ಮಹಾದೇವ. ಓಂ ನಮಃ ಶಿವಾಯ. ನದಿ ತೀರದಲ್ಲಿ ಗಂಗಾ ಪೂಜೆಯೊಂದಿಗೆ ಎಲ್ಲ ಶಿವಲಿಂಗಗಳನ್ನು ವಿವಿಧ ಪುಷ್ಪಗಳಿಂದ ಪೂಜೆ ಸಲ್ಲಿಸಬೇಕು. ಬಿಲ್ವಾರ್ಚನೆಯನ್ನು ಮಾಡಬೇಕು. ಧೂಪ ಮತ್ತು ದೀಪಗಳೊಂದಿಗೆ ಮಂಗಳಾರತಿಯನ್ನು ಮಾಡಿ ಗಂಗಾ ಮಾತೆಗೆ ಬಾಗಿಣವನ್ನು ಅರ್ಪಿಸಬೇಕು. ನಂತರ ಶಂಭುಲಿಂಗಗಳನ್ನು ನದಿಯಲ್ಲಿ ವಿಸರ್ಜನೆ ಮಾಡುವುದು. ಓಂಕಾರ ರೂಪಾಯ ನಮಃ. ಓಂ ಶಂಭುಲಿಂಗೇಶ್ವರ ಶಿವಕಾಂಪದೇ ನಮಃ. ಪಾರ್ವತಿ ಪದೇ ಹರ ನಮಃ. ಹೀಗೆ ನಾವು ವಿಸರ್ಜನೆ ಮಾಡಿದ ಬಳಿಕ ದೇವರ ಮಹಿಮೆ ಎನ್ನುವ ಹಾಗೆ ಶಂಭುಲಿಂಗ ನದಿಯಲ್ಲಿ 3 ಪ್ರದಕ್ಷಿಣೆಗಳನ್ನು ಮಾಡಿ ನಮ್ಮನ್ನು ಆಶೀರ್ವಾದ ಮಾಡಿ ಮುಂದೆ ಸಾಗಿದ ದೃಶ್ಯ ನಮ್ಮನ್ನು ಮಂತ್ರಮುಗ್ಧವಾಗಿಸಿತು. ನಾವು ಮಾಡಿದ ಪೂಜೆ ಸಾಕಾರವಾಯಿತೆಂಬ ಸಂತೃಪ್ತಿ ನಮಗಾಯಿತು. ಓಂ ನಮಃ ಶಿವಾಯ.